ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ನಾವು ಮನೆಯಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಯಾವ ಥರ ಹಾಕ್ಬೋದು ಅಂತ ನೋಡೋಣ. ಹಾಗೆ ಕಡಿಮೆ ಅಂದರೆ ಅತಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಹಾಗೆ ಮನೆಯಲ್ಲಿ ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲಿಯೇ ಸಿಗುವಂತಹ ಪದಾರ್ಥಗಳಿಂದ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೊಳ್ಬಹುದು. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಚೆನ್ನಾಗಿರೋ ನಿಂಬೆಹಣ್ಣನ್ನು ತಗೊಳ್ಳಿ. ಒಂದು 8ರಿಂದ 10 ನಿಂಬೆಹಣ್ಣನ್ನು ತಗೊಂಡ್ರೆ ಅದಕ್ಕೆ ಒಂದು 4 ನಿಂಬೆಹಣ್ಣರ ರಸ ಬೇಕಾಗುತ್ತೆ. ಒಂದು 4 ನಿಂಬೆಹಣ್ಣಿನ ರಸನ ನಾವು ಸಪ್ರೇಟಾಗಿ ತೆಗೆದುಕೊಳ್ಬೇಕು. 10 ನಿಂಬೆಹಣ್ಣನ್ನು ಇಲ್ಲಿ ನಾನು ಹೋಳುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜನ್ನು ಕಟ್ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ವೇಸ್ಟ್ ಆಗೋದಿಲ್ಲ. ಹಾಗೆ ಇಲ್ಲಿ ನಿಂಬೆಹಣ್ಣನ್ನು ಕಟ್ ಮಾಡಿದ ನಂತರ ಬೀಜಗಳೆಲ್ಲವನ್ನು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನಿಂಬೆಹಣ್ಣಿನ ಹೋಳುಗಳಿಗೆ ನಾನು ಇವಾಗ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಹಾಕ್ಕೊಂಡ ನಂತರ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ. 1 ಚಾರಿ ಅಂತ ಹೇಳ್ತೀವಿ ನಮ್ಮ ಕಡೆ, ಈ ಥರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ತುಂಬ ಹೆಚ್ಚಾದರೂ ಚೆನ್ನಾಗಿರೋದಿಲ್ಲ, ಹಾಗೆ ತುಂಬ ಕಡಿಮೆ ಆದರೂ ಚೆನ್ನಾಗಿರೋದಿಲ್ಲ. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ನೀವು ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಕೇಳಿ ಹಾಕ್ಕೊಳ್ಳಿ. ಹಾಗೆ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿಣ ಕೂಡ ಹಾಕ್ಕೊಂಡಿದ್ದೀನಿ. 1 ಚಮಚ ಅರಿಶಿಣ, ಹಾಗೆ ಒಂದು 4 ಚಮಚ ಸಕ್ಕರೆ ಅಂತ ಅಂದ್ಕೊಳ್ಬೋದು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ತೀನಿ. 8ರಿಂದ 10 ದಿನ ಇಟ್ಕೊಳ್ಬೇಕಾಗುತ್ತೆ. ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. 10 ದಿನದ ಮೇಲೆ ಆಗಬೇಕು. ಅದಾದ ನಂತರ ನಾವು ಇದನ್ನು ಒಗ್ಗರಣೆ ಕೊಡೋದಕ್ಕೆ ರೆಡಿಯಾಗುತ್ತೆ. ಇವಾಗ 15ರಿಂದ 20 ದಿನ ಆಗಿದೆ, ಜಾಸ್ತಿ ದಿನವೇ ಆಗಿದೆ. ಇವಾಗ ನಾನು ಇದನ್ನು ಒಗ್ಗರಣೆ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಹಾಗೆ ಜೀರಿಗೆ, ಮೆಂತ್ಯ, ಕರಿಮೆಣಸು, ಹಾಗೆ ಲವಂಗ ಇವೆಲ್ಲವನ್ನು ನಾವು ಎಣ್ಣೆ ಏನು ಹಚ್ಚದೇನೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ 1-2 ಚಮಚ ಸಾಸಿವೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ನಿಂಬೆಹಣ್ಣೆ ಇರೋದರಿಂದ ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಚಟಪಟ ಅಂದ ನಂತರ ಇದನ್ನು ತೆಗೆದು ಜೀರಿಗೆ, ಕಾಳುಮೆಣಸು, ಹಾಗೆ ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ಚಮಚ ಜೀರಿಗೆ, ಹಾಗೆ ಒಂದು 8ರಿಂದ 10 ಮೆಣಸು, ಮತ್ತು ಒಂದು 7ರಿಂದ 8 ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದೆಲ್ಲವನ್ನು ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪನೇ ಇರೋದರಿಂದ ನಾನು ಕಲ್ಲಲ್ಲಿಯೇ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬಹುದು. ಅದಾದ ನಂತರ ಇಲ್ಲಿ ಎಣ್ಣೆಯನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಮೊದಲು ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂದ ನಂತರ ಗ್ಯಾಸನ್ನು ಆಫ್ ಮಾಡಿ ಅದಕ್ಕೆ ಪಕ್ಕಕ್ಕಿಡಬೇಕಾಗುತ್ತೆ. ಅದು ಚೆನ್ನಾಗಿ ಆರಿದ ನಂತರವೇ ನಾವು ಉಪ್ಪಿನಕಾಯಿಗೆ ಸೇರಿಸೋದಕ್ಕೆ ಬರುತ್ತೆ. ಅದನ್ನು ಸ್ವಲ್ಪ ಬೆಚ್ಚಗಿದ್ದರೂ ಕೂಡ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಇವಾಗ ನಾನು ಅದನ್ನು ಸೈಡಲ್ಲಿ ಇಟ್ಕೊಂಡೆ. ಹಾಗೆ ಇಲ್ಲಿ ನೀವು ನಿಂಬೆಹಣ್ಣಿನ ಹೋಳುಗಳನ್ನು ನೋಡಬಹುದು. ಇದು ಒಂದು 20 ದಿವಸನೇ ಆಗಿದೆ, ಈ ಥರ ರೆಡಿ ಆಗುತ್ತೆ. ಇದಕ್ಕೇನೆ ನಾವು ಇವಾಗ ಪುಡಿಯನ್ನು ಮಾಡಿದ್ದೀವಿ ಅಲ್ವ, ಎಲ್ಲ ಫ್ರೈ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿಯೇ ನಾನು ಇವಾಗ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತೀನಿ. ಇಲ್ಲಿ ಟೇಸ್ಟನ್ನು ನೋಡಿ ನೀವು ಉಪ್ಪನ್ನು ಕೂಡ ಹಾಕ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬಹುದು. ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದರೂ ಕೂಡ ಸ್ವಲ್ಪನೇ ನಿಂಬೆಹಣ್ಣಿನಿಂದ ಮಾಡಿ ನೋಡಿ. ಇವಾಗ ಇದೆಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಇಲ್ಲಿ ಎಣ್ಣೆ ಕೂಡ ಪೂರ್ತಿಯಾಗಿ ಆರಿದೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿಯಾಗುತ್ತೆ. ನೀವು ಕೂಡ ಮಾಡಿ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ನೀವು ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.